ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಎಷ್ಟು ಜನ ದೇವರ ಪೂಜೆ ಕಾರ್ಯಗಳನ್ನು ಮಾಡ್ತಾರೆ, ಮಂತ್ರ ಜಪ ಮಾಡ್ತಾರೆ, ದೇವಸ್ಥಾನದ ದರ್ಶನವನ್ನು ಕೂಡ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಕೂಡ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಹೋಮ ಹವನ ಇತ್ಯಾದಿ ಪೂಜೆ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ದೊಡ್ಡ ದೊಡ್ಡ ಯಾಗಗಳನ್ನು ಕೂಡ ಮಾಡ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ದರ್ಶನ ಮಾಡ್ಬೋದು ಅಥವಾ ಸ್ವಯಂ ಮಾಡಿಸ್ಬೋದು. ಹೀಗಿದ್ದಂತಹ ಸಂದರ್ಭದಲ್ಲೂ ಕೂಡ ದೇವರ ಸ್ಮರಣೆ ಕೂಡ ಮಾಡ್ತಾರೆ ಅಥವಾ ಇದರಲ್ಲಿ ಒಂದೆರಡು ಲಕ್ಷಣಗಳ ಆಚರಣೆ ಕೂಡ ಮಾಡ್ತಾರೆ. ಆದರೂ ಕೂಡ ಅವರಿಗೆ ಧೈರ್ಯ ಎಂಬತಕ್ಕಂಥದ್ದು ದೊರೆಯೋದಿಲ್ಲ. ಅವರಲ್ಲಿ ಧೈರ್ಯ ಉತ್ಸಾಹ ಎಂಬತಕ್ಕಂಥದ್ದು ಬರೋದಿಲ್ಲ. ಇದಕ್ಕೆ ಕಾರಣ ಏನು? ದೈವ ಪೂಜೆಯನ್ನು ಮಾಡಿದ್ಮೇಲೆ ಶಕ್ತಿ ಸಿಗಬೇಕಲ್ವಾ? ದೈವ ಪೂಜೆಯನ್ನು ಮಾಡಿದ್ಮೇಲೆ ಆ ಒಂದು ಬಲ ಸಿಗಬೇಕು, ಧೈರ್ಯ ಬರಬೇಕಲ್ವಾ? ಆದರೆ ಯಾಕೆ ಆ ಧೈರ್ಯದ ಪ್ರಾಪ್ತಿ ಆಗೋದಿಲ್ಲ? ಅವರ ಸಮಸ್ಯೆಗಳಿಂದ ಹೇಗೆ ಅವರು ಹೊರಗಡೆ ಬರೋದಿಲ್ಲ? ಮತ್ತು ಅವರಿಗೆ ಅಧೈರ್ಯ ಎಂಬತಕ್ಕಂಥದ್ದು ಹೇಗೆ ಬಾಧಿಸುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ದೈವ ಭಕ್ತರು ಯಾರಿದ್ದೀರಿ ಅವಶ್ಯವಾಗಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರನ್ನು ನಂಬತಕ್ಕಂಥವ್ರು, ಪೂಜೆಯನ್ನು ಮಾಡ್ತಕ್ಕಂಥವ್ರು ಅವಶ್ಯವಾಗಿ ಈ ಒಂದು ಚಾನಲ್ನಲ್ಲಿ ಲಭ್ಯ ಇರತಕ್ಕಂಥ 3500 ವಿಡಿಯೋಗಳಿಗೂ ಹೆಚ್ಚಾಗಿ ವಿಡಿಯೋಗಳು ಲಭ್ಯ ಇದೆ. ಅವಶ್ಯವಾಗಿ ಯಾವ್ದು ಬೇಕು ಅದನ್ನು ವೀಕ್ಷಿಸಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಮಸ್ಯೆಗಳಿದ್ದರೆ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇವತ್ತು ಮತ್ತು ನಾಳೆಗೆ 2 ದಿನಕ್ಕೆ ಆಫರ್ ಇದೆ. ಅವಶ್ಯಕತೆ ಇರ್ತಕ್ಕಂಥವರು ಆರ್ಡರ್ ಮಾಡಿ ತರಿಸ್ಕೋಬೋದು. ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗೂ ಮತ್ತು ಆಯಿಲ್ಗೂ ಕೂಡ ರಿಯಾಯಿತಿ ಇದೆ. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಹಾಗೆ ಯಂತ್ರ ರಚನೆಗೂ ಕೂಡ ಇವತ್ತು ಮತ್ತು ನಾಳೆ ಆಫರ್ ಇದೆ, ರಿಯಾಯಿತಿ ಇದೆ. ಆಸಕ್ತರು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮತ್ತು ಆರ್ಡರ್ ಮಾಡ್ಬೋದು. ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ವಿಡಿಯೋದಲ್ಲಿ ನಿಮಗೀಗ ಹೇಳಿರುವಂತೆ ಟಾಪಿಕ್ನಲ್ಲಿ ಹೇಳಿರುವಂತೆ ಯಾರಿಗೆ ದೇವರ ಪೂಜೆ ಕೈಕರ್ಯ ಜಪತಪಗಳನ್ನು ಮಾಡಿದ್ರೂ ಕೂಡ ಧೈರ್ಯ ಬರೋದಿಲ್ಲ ಅನ್ನೋದನ್ನು ಗಮನಿಸಿ. ಯಾವುದೇ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ಅಲ್ಲಿ ದೇಹದ ಬೆಳವಣಿಗೆ ಮತ್ತು ದೇಹದ ಕುಗ್ಗುವಿಕೆ, ಮಾನಸಿಕ ಬೆಳವಣಿಗೆ ಮತ್ತು ಮಾನಸಿಕ ಕುಗ್ಗುವಿಕೆ ಮತ್ತು ಜೀವನದ ಬೆಳವಣಿಗೆ ಮತ್ತು ಜೀವನದಲ್ಲಿ ಕುಗ್ಗುವಿಕೆ, ಈ 3 ಹಂತಗಳನ್ನು ನಾವು ಪ್ರಾಕೃತಿಕವಾಗಿ ನಡೀತಕ್ಕಂತಹ ಘಟನೆ. ಇದನ್ನು ನಾವು ಪ್ರತಿಯೊಬ್ಬರಲ್ಲೂ ಕೂಡ ನಾವು ನೋಡ್ತೇವೆ. ಹಾಗಿದ್ದಾಗ ಮಂತ್ರವನ್ನು ಹೇಳ್ತಕ್ಕಂಥವರು ಎಲ್ಲ ಆತ್ಮಗಳೇ, ಜೀವಗಳೇ ಮತ್ತು ಭಗವಂತನ ಸಂತಾನವೇ ಆಗಿದ್ದಾರೆ. ಆದರೂ ಕೂಡ ಪ್ರಕೃತಿಯಲ್ಲಿ 5 ತತ್ವಗಳ ದೇಹಗಳು, ಆ ತತ್ವಗಳಲ್ಲಿ ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ ತತ್ವದ ಏರಿಳಿತ ಎಂಬತಕ್ಕಂಥದ್ದು ಇರುತ್ತೆ. ಅಂದರೆ ಹೆಚ್ಚಿರ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥದ್ದು. ಆ ಕಾರಣದಿಂದ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ಹಾಗೆ ಮನುಷ್ಯನ ಒಂದು ಆಹಾರದ ರೀತಿ ನೀತಿಗಳಾಗಿರ್ಬೋದು, ಆ ಒಂದು ನ್ಯೂಟ್ರಿಷನ್ ಏನು ಸಿಗಬೇಕು, ಆ ಒಂದು ಉತ್ತಮವಾದಂಥ ಆಹಾರದಿಂದ ಶಕ್ತಿ ಏನು ಸಿಗಬೇಕು, ಅದು ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗೋದಿಲ್ಲ. ಈ ರೀತಿಯಾದಂಥ ಕಾರಣದಿಂದ ದೇಹದಲ್ಲಿ ವೈಪರೀತ್ಯಗಳು ಇರ್ತವೆ. ಇದನ್ನು ಮುಖ್ಯವಾಗಿ ಅಂಶವಾಗಿ ಇದನ್ನು ಗಮನಿಸಬೇಕು. ಅದರ ಜೊತೆಗೆ ಈ ಒಂದು ಪೂಜಾ ಕೈಕರ್ಯಗಳಿಗೂ ಸಂಬಂಧಪಟ್ಟಂತೆ, ದೇಹದಲ್ಲಿ ಇರ್ತಕ್ಕಂಥ ಶಕ್ತಿಗೂ ಸಂಬಂಧಪಟ್ಟಂತೆ ಏನು ಆ ಒಂದು ಕಾರಣ ಎಂಬತಕ್ಕಂಥದ್ದನ್ನು ನೀವು ಕೇಳ್ಬೋದು. ಯಾರ ಶಕ್ತಿ ಮತ್ತು ದೇಹದ ಸ್ಥಿತಿ ಮೊದಲೇ ಕೃಶವಾಗಿರುತ್ತೆ, ಆ ಜಾತಕನಲ್ಲಿ ದೋಷಗಳು ಹೆಚ್ಚಿದ್ದು ಅನಾರೋಗ್ಯ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಹೆಚ್ಚಿರ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಆರ್ಥಿಕ ಸಮಸ್ಯೆಗಳು ಕೂಡ ಹೆಚ್ಚಿರುತ್ತೆ. ಇಂಥವ್ರು ಏನು ಮಾಡ್ತಾರೆ, ಸಡನ್ನಾಗಿ ಪೂಜಾ ಕೈಕರ್ಯಗಳನ್ನು, ಈಗ ಸಮಸ್ಯೆಗಳಿದೆ, ಪರಿಹಾರಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಈ ಒಂದು ಆಧ್ಯಾತ್ಮಿಕ ಚಿಕಿತ್ಸೆ ಡಾಕ್ಟರ್ಗಳಿಲ್ಲ. ತಕ್ಷಣದಲ್ಲಿ ದೇಹಕ್ಕೆ ನೋವಾದರೆ ಡಾಕ್ಟರ್ ಹತ್ರ ಹೋದರೆ ಮಾತ್ರೆ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಏನೇನಾದರೂ ಟೆಸ್ಟ್ ಮಾಡ್ತಾರೆ, ಬೇರೆ ಏನಾದರೂ ಒಂದು ಪೌಡರು ಅದು ಇದು ಏನಾದ್ರು ಟಾನಿಕ್ ಏನಾದ್ರು ಬರ್ಕೊಡ್ತಾರೆ. ಇದರಿಂದ ಏನಾದ್ರು ದೇಹಕ್ಕೆ ತಕ್ಷಣದಲ್ಲೇ ಔಷಧಿ ತೊಗೊಂಡ ತಕ್ಷಣ ಹೆಲ್ಪ್ ಆಗುತ್ತೆ. ಆದರೆ ಆಧ್ಯಾತ್ಮಿಕ ಸಮಸ್ಯೆಗಳಾಗಿದ್ದರೆ ಅದಕ್ಕೆ ದೀರ್ಘಕಾಲ ಬೇಕು, ಜನ್ಮಗಳು ಬೇಕು, ಆ ಕರ್ಮಗಳನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ, ಶಕ್ತಿ ಪಡ್ಕೊಳ್ಳೋಕ್ಕೆ. ಅದರಿಂದಾಗಿ ಆಧ್ಯಾತ್ಮಿಕ ಡಾಕ್ಟರ್ಗಳಿಲ್ಲ. ದೇಹ ಕೃಶವಾಗಿದ್ದರೆ, ಬುದ್ಧಿ ಕೃಶವಾಗಿದ್ದರೆ, ಜೀವನದಲ್ಲಿ ಕೃಶವಾಗಿದ್ದರೆ, ಸಮಸ್ಯೆಗಳಿಗೆ ಆ ಜೀವ ಒಳಪಟ್ಟಿದ್ರೆ, ಅದು ಜೀವನದ ಆಚರಣೆಯಲ್ಲಿರ್ಬೋದು, ಮಾನಸಿಕ ಆಚರಣೆ, ಬುದ್ಧಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ವಿದ್ಯೆಗೆ ಸಂಬಂಧಪಟ್ಟಂತೆ, ಹಣಕಾಸು, ಮನೆ, ಕುಟುಂಬ, ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಅದರ ಕರ್ಮಗಳು ಚೆನ್ನಾಗಿಲ್ಲ ಅಂತ ಡಿಕ್ಲೇರ್ ಮಾಡ್ಕೊಬಿಡ್ಬೇಕು. ಪೂರ್ವಜನ್ಮದ ಕರ್ಮಗಳ ಅನುಸಾರವಾಗಿ ಆ ದೇಹದ ಒಂದು ಪ್ರಕೃತಿ ಏನಿದೆ, ಆ ಜೀವ ನಿರ್ಮಾಣ ಆಗಿದೆ, ಅಂದರೆ ಮನುಷ್ಯ ನಿರ್ಮಾಣ ಆಗಿದ್ದಾನೆ. ಹೀಗಿದ್ದಾಗ ಹಲವಾರು ರೀತಿಯಾದಂತಹ ಅಶುದ್ಧ ಕರ್ಮಗಳ ಕಾರಣದಿಂದ ದೇಹದಲ್ಲಿ ಪ್ರಾಬಲ್ಯತೆ ಇಲ್ಲ. ಈ ಸಂದರ್ಭದಲ್ಲಿ ಬೇರೆ ದಾರಿ ಇಲ್ಲ. ಆ ಕಾರಣಕ್ಕೆ ಭಗವಂತನನ್ನು ಪೂಜೆಯನ್ನು ಮಾಡ್ತಾ, ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಮುಂದುವರಿತಕ್ಕಂಥದ್ದು ಹೋಗ್ತಾರೆ ಅವರಿಗೆ ತಕ್ಷಣದಲ್ಲಿ ಧೈರ್ಯ ಲಭ್ಯ ಆಗೋದಿಲ್ಲ. ಕಾರಣ ಇಷ್ಟೇ, ಪೂರ್ವಜನ್ಮದ ಅಶುದ್ಧ ಕರ್ಮಗಳು ಆ ಜೀವವನ್ನು ಬಾಧಿಸುವಂತೆ ಮಾಡ್ತಾ ಇರ್ತಾರೆ. ಈಗ ಜೀವ ಬಾಧೆಗೊಳಗಾಗಬೇಕಂದ್ರೆ ಧೈರ್ಯ ಇದ್ದರೆ ಬಾಧೆಗೊಳಗಾಗೋದಿಲ್ಲ. ಧೈರ್ಯಂ ಸರ್ವಸ್ವ ಸಾಧನಂ,
ಅಲ್ವೇ? ಹಾಗಾಗಿ ಧೈರ್ಯ ಇದ್ದಂಥ ಪಕ್ಷದಲ್ಲಿ ಎಲ್ಲ ಕಾರ್ಯಗಳು ಕೂಡ ಸಾಧನೆ ಆಗುತ್ತೆ. ಧೈರ್ಯ ಇಲ್ಲದಿದ್ದರೆ ಆ ಮನುಷ್ಯನಲ್ಲಿ ಕಾರ್ಯ ಆಗೋದಿಲ್ಲ. ಈಗ ಆ ಮನುಷ್ಯನಿಗೆ ನೋವಾಗಬೇಕು, ಆ ಕಾರಣದಿಂದ ಧೈರ್ಯ ಸಹಕಾರವನ್ನು ನೀಡೋದಿಲ್ಲ. ಒಂದು ಕುಜದೇವ, ಇನ್ನೊಂದು ಸುಬ್ಬಪ್ಪ, ಇನ್ನೊಂದು ಶಿವಪ್ಪ, ಹಾಗೆ ತಾಯಿಯ ಹಲವು ರೂಪಗಳು. ಇದು ಧೈರ್ಯದ ಸಂಕೇತ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅನುಗ್ರಹ ಬೇಕಲ್ವೇ? ಅದಕ್ಕೆ ಕರ್ಮಫಲಗಳು ಅಶುದ್ಧವಾಗಿದ್ದಾಗ ನಿಮ್ಮ ಅಶುದ್ಧ ಕರ್ಮಗಳಿಗೆ ಮೊದಲನೇದಾಗಿ ಪರಿಹಾರ ಮಾಡ್ಕೋಬೇಕು. ಆಗ ನೀವು ದೇವರ ಪೂಜೆ ಕೈಕರ್ಯಗಳನ್ನು ಮಾಡಿದ್ರೆ ಶಕ್ತಿ ಸಿಗುತ್ತೆ ಮತ್ತು ಧೈರ್ಯ ಸಿಗುತ್ತೆ. ನಂತರದಲ್ಲಿ ಇಲ್ಲ ಆ ರೀತಿಯಾಗಿಲ್ಲ, ನಾವು ಅದೃಷ್ಟದಿಂದ ಇದ್ದೇವೆ, ಚೆನ್ನಾಗಿದ್ದೇವೆ, ನಮ್ಮ ಶಾರೀರಿಕ ಮಾನಸಿಕ ಸ್ಥಿತಿ ಎಲ್ಲ ಮೊದಲು ಚೆನ್ನಾಗಿತ್ತು, ಈಗೇನು ತಂತ್ರದ ಬಾಧೆ ಆಗಿರೋದು, ಈ ಒಂದು ಧರ್ಮದ ಆಚರಣೆಯಲ್ಲಿ ಕರ್ಮದ ಫಲ ಏನಿದೆ ಅದನ್ನು ನಾವೇನೋ ಅಶುದ್ಧ ನಿರ್ಮಾಣ ಮಾಡ್ಕೊಂಡಿರೋದು, ಆ ಕಾರಣಕ್ಕೆ ಈಗ ಆ ಥರದ ಘಟನಾವಳಿಗಳು ನಮ್ಮ ಜೀವನದಲ್ಲಿ ನಡೀತಾ ಇರ್ಬೋದು, ಅದರಿಂದ ಹೀಗಾಗಿದೆ. ಈಗ ನಾವು ಪೂಜೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ, ಅದರಿಂದಾಗಿ ನಮಗೆ ಧೈರ್ಯ ಬರ್ತಾ ಇಲ್ಲ, ಏನು ಮಾಡೋದು? ಈ ರೀತಿಯಾದಂತಹ ನಿಮಗೆ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಗಮನಿಸಿ, ಯಾರು ಈ ಧೈರ್ಯ ಎಂಬತಕ್ಕಂಥದ್ದಿದೆ, ಈ ಧೈರ್ಯವನ್ನು ಮತ್ತು ಧೈರ್ಯದ ಅನುಗ್ರಹವನ್ನು ಪಡೆಯಲಿಕ್ಕೆ ಪೂಜೆಯನ್ನು ಮಾಡ್ತಾರೆ. ಗಮನಿಸಿ, ಯಾರು ಸಮಸ್ಯೆಗಳಲ್ಲಿದ್ದಂತಹ ಸಂದರ್ಭದಲ್ಲಿ ದೇವರ ಅನುಗ್ರಹ ಮತ್ತು ದೇವರ ಆಶೀರ್ವಾದ ಯಾವ ಕಾರಣಕ್ಕೆ? ಧೈರ್ಯ ಪ್ರಾಪ್ತಿಯ ಕಾರಣಕ್ಕೆ ಪೂಜೆಯನ್ನು ಮಾಡ್ತಾರೆ. ಅವರಿಗೆ ಧೈರ್ಯ ಲಭ್ಯ ಆಗುತ್ತೆ. ಯಾರು ಆ ಒಂದು ಅಧೈರ್ಯದ ಕಾರಣದಿಂದ ಸಮಸ್ಯೆ ಬಾಧೆಗೆ ಒಳಪಟ್ಟು ಆ ಅಧೈರ್ಯವನ್ನು ದೂರಗೊಳಿಸಬೇಕು ಅಷ್ಟೇ, ಅದರ ಮೇಲೆ ಗೆಲುವು ಸಾಧಿಸ್ಬೇಕಂತಲ್ಲ. ಆ ಸಮಸ್ಯೆ ಆ ಸಮಯಕ್ಕೆ ದೂರ ಆಗಿಬಿಡ್ಬೇಕು. ಆ ಅಧೈರ್ಯ ಏನಿದೆ ಅದು ದೂರ ಆಗಿಬಿಡ್ಬೇಕು. ಅದಕ್ಕೆ ದೇವರ ಹೆಸರು ಹೇಳೋದು. ಆ ಸಂದರ್ಭದಲ್ಲಿ ನಿಮಗೆ ಧೈರ್ಯ ಬರೋದಿಲ್ಲ, ಬದಲಿಗೆ ದೇವರ ಅನುಗ್ರಹ ಕೂಡ ಲಭ್ಯ ಆಗೋದಿಲ್ಲ. ಈಗ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಆ ಧೈರ್ಯವನ್ನು ಸುಮ್ಮನಿರಿಸಲು ಅಥವಾ ಆ ಧೈರ್ಯವನ್ನು ತಾತ್ಕಾಲಿಕವಾಗಿ ಶಮನ ಮಾಡಲು ಭಗವಂತನನ್ನು ಪ್ರಾರ್ಥನೆ ಪೂಜೆಯನ್ನು ಮಾಡಿದರೆ ನಿಮಗೆ ದೇವರ ಮೇಲೆ ನಂಬಿಕೆ ಕಡಿಮೆ ಇರುತ್ತೆ. ಅಯ್ಯೋ ದೇವರಿದ್ದಾರೆ ಅಂತ ಏನಾದರೂ ಒಂದು ಸಮಸ್ಯೆ ನಿವಾರಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆ ಟೈಮಲ್ಲಿ ನೀವು ಪೂಜೆ ಕೈಕರ್ಯಗಳನ್ನು ಮಾಡಿದ್ರೆ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲ ಅಂತ ಅರ್ಥ. ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇದ್ದಂಥ ಪಕ್ಷದಲ್ಲಿ ಅಧೈರ್ಯ ಎಂಬತಕ್ಕಂಥದ್ದು ನಷ್ಟವಾಗುತ್ತೆ. ಧೈರ್ಯ ಎಂಬತಕ್ಕಂಥದ್ದು ವಾಸ ಮಾಡುತ್ತೆ ನಿಮ್ಮಲ್ಲಿ. ನೀವು ಆ ಸಮಯಕ್ಕೆ ಮಾತ್ರ, ಆ ಟೈಮಿಗೆ ಮಾತ್ರ ಇದೊಂದು ಸರಿ ಈ ಸಮಸ್ಯೆ ಹೋಗ್ಬಿಡ್ಲಿ, ಈ ಅಧೈರ್ಯ ಎಂಬತಕ್ಕಂಥದ್ದು ಏನಿದೆ ಹೋಗ್ಬಿಡ್ಲಿ, ಅದನ್ನೇನು ಮಾಡೋದು? ಅದನ್ನು ಹಾಗೆ ನಿದ್ದೆ ಮಾಡಿಸೋದು, ಪೂರ್ಣ ಅದನ್ನು ಕಿತ್ತಾಕೋದಿಲ್ಲ. ಆ ಟೈಮಿಂದ ಹೊರಗಡೆ ಬಂದರೆ ಸಾಕು, ದೇವ್ರಿದ್ದಾನೆ, ದೇವ್ರ ಪ್ರಾರ್ಥನೆ ಮಾಡ್ಕೊಬಿಡೋಣ. ಈ ರೀತಿ ಆಗಲ್ಲ. ಅಲ್ಲಿ ನಿಶ್ಚಯ ಬುದ್ಧಿ ಮತ್ತು ನಿಶ್ಚಯವಾದಂಥ ಭಗವಂತನ ಮೇಲಿನ ನಂಬಿಕೆ ಇರೋದಿಲ್ಲ. ಯಾವಾಗ ನಿಶ್ಚಯ ಬುದ್ಧಿ, ನಿಶ್ಚಯವಾದಂಥ ಭಗವಂತನ ಮೇಲೆ ನಂಬಿಕೆ ಇರೋದಿಲ್ಲ, ಅಂತಹ ಸಂದರ್ಭದಲ್ಲಿ ಈ ಒಂದು ಧೈರ್ಯ ಎಂಬತಕ್ಕಂಥದ್ದು ಸಹಕಾರವನ್ನು ನೀಡೋದಿಲ್ಲ ಮತ್ತು ಧೈರ್ಯದ ಅನುಗ್ರಹ ಕೃಪೆ ಪ್ರಾಪ್ತಿಯಾಗೋದಿಲ್ಲ. ಅಂದರೆ ಮೊದಲೇ ನಾನು ಹೇಳಿದಂತೆ ಇದು ದೈವಶಕ್ತಿ. ಈ ದೈವಶಕ್ತಿಯ ಅನುಗ್ರಹ ಕೃಪೆಗೆ ನೀವು ಪಾತ್ರರಾಗೋದಿಲ್ಲ. ಅದರಿಂದಾಗಿ ನೀವು ಪೂಜೆ ಕೈಕರ್ಯಗಳನ್ನು ಮಾಡಿದ್ರು, ದೇವಸ್ಥಾನಗಳಿಗೆ ಹೋದ್ರು, ಹೋಮ ಹವನಾದಿಗಳನ್ನು ಮಾಡಿದ್ರು, ಮಂತ್ರ ಜಪಗಳನ್ನು ಮಾಡ್ತಾ ಇದ್ರು, ನಿಮ್ಗೆ ಆ ಸಮಯಕ್ಕೆ ಮಾತ್ರ ಅಂತ ಸಮಸ್ಯೆ ನಿವಾರಣೆ ಆಗಿಬಿಟ್ರೆ ಸಾಕು ಎಂಬತಕ್ಕಂಥ ಭಾವ ಇರುತ್ತೆ. ಈ ಸಮಸ್ಯೆ ನಿವಾರಣೆ ಆಗಲಿ ಈ ಒಂದು ಬುದ್ಧಿ ಇರುತ್ತೆ. ಆದರೆ ದೈವ ಕೃಪೆ ಪ್ರಾಪ್ತಿ ಆದರೆ ಆ ಧೈರ್ಯ ಎಂಬತಕ್ಕಂಥದ್ದು ಸದಾ ನಿಮ್ಮಲ್ಲಿರುತ್ತೆ. ಆ ಅಧೈರ್ಯವನ್ನು ನಷ್ಟಗೊಳಿಸಬೇಕು ಎಂಬತಕ್ಕಂಥದ್ದು ಬರಬೇಕು. ಪೂರ್ಣ ನಂಬಿಕೆ ಭಗವಂತನ ಮೇಲೆ ಇರಬೇಕು. ಅಪೂರ್ಣ ನಂಬಿಕೆಯ ಕಾರಣದಿಂದ ಅಧೈರ್ಯ ಮುಂದುವರಿಯುತ್ತೆ, ಪೂರ್ಣ ನಂಬಿಕೆಯ ಕಾರಣದಿಂದ ಭಕ್ತನಲ್ಲಿ ಧೈರ್ಯ ಮುಂದುವರಿಯುತ್ತೆ. ಹಾಗಾಗಿ ಯಾರು ಪೂಜೆ ಕೈಕರ್ಯಗಳನ್ನು ಮಾಡ್ತಾರೆ, ನಿಮಗೆ ಧೈರ್ಯ ಬಂದಿಲ್ಲ ಅಂದರೆ ನೀವು ಭಗವಂತನ ಮೇಲೆ ಕಷ್ಟಗಳಿರುತ್ತೋ ಸುಖಗಳಿರುತ್ತೋ, ಮನುಷ್ಯ ಹುಟ್ಟಿದ ಮೇಲೆ ಕಷ್ಟ ಸುಖ ಎಲ್ಲದರ ಜೊತೆ ಬದುಕ್ತಾನೆ. ಯಾರು ಸುಖವಾಗಿರ್ತಾರೆ? ಆ ಥರದ್ದು ಒಂದು ಉದಾಹರಣೆಯನ್ನು ಇಡೀ ಜಗತ್ತಲ್ಲಿ ನೀವೆಲ್ಲೂ ತರೋಕ್ಕಾಗಲ್ಲ. ಯಾರು ಯಾವುದೇ ಕಾರ್ಯ ಕೊಟ್ಟಿದ್ರೂ ಕೂಡ ಏನಾದರೂ ಒಂದು ವ್ಯತ್ಯಾಸ ಇದ್ದೇ ಇರುತ್ತೆ, ಯಾವಾಗಲೂ ಅದ್ರ ಸಮಸ್ಯೆಗಳಿದ್ದೇ ಇರ್ತಾ. ಹಾಗಾಗಿ ಸದಾ ಸುಖಮಯವಾಗಿರ್ತಕ್ಕಂಥವ್ರು ಈ ಕರ್ಮಭೂಮಿನಲ್ಲಿ ಯಾರು ಹುಟ್ಟೋದಿಲ್ಲ. ಅದನ್ನು ನೀವು ಮೊದಲೇ ನಿಶ್ಚಯ ಮಾಡ್ಕೊಬಿಡ್ಬೇಕು. ಯಾವಾಗ ನಿಶ್ಚಯ ನೀವು ಮಾಡಿಕೊಂಡ್ರಿ ಅಂಥ ಸಂದರ್ಭದಲ್ಲಿ ಮುಂದೆ ಬರುತ್ತೆ, ಹೇಗೆ ಬರುತ್ತೆ, ಏನು ಬರುತ್ತೋ, ಬರುವುದೆಲ್ಲ ಬರಲಿ, ಭಗವಂತನ ದಯೆ ಇರಲಿ. ಬರುವುದೆಲ್ಲ ಬರಲಿ ಅಂದರೆ ಇಲ್ಲದ್ದೆಲ್ಲ ಆಹ್ವಾನ ಮಾಡ್ಕೋಬೇಕಂತಲ್ಲ. ಭವಿಷ್ಯದ್ದೆಲ್ಲ ಸಮಸ್ಯೆಗಳು ಯಾರು ಬೇಕಾದ್ರೂ ತೊಂದರೆಗಳು ಏನು ಬೇಕಾದ್ರೂ ಅದಲ್ಲ. ಈಗ ನೀವು ಪೂರ್ವಜನ್ಮದಲ್ಲಿ ಏನು ಮಾಡಿದ್ರಿ ಅದರ ಲೆಕ್ಕ ಬಂದೇ ಬರುತ್ತೆ. ಅಯ್ಯೋ ಅದು ನಾನು ಮಾಡಿದ್ದೇನೆ ಅಂತ ಕರ್ಮಗಳಂದಮೇಲೆ ನಮ್ಗೆ ಬಂದೇ ಬರುತ್ತೆ. ನನ್ನ ನಿಶ್ಚಯ ಬುದ್ಧಿ ನಿಮ್ಗೆ ಇರಬೇಕು. ಅಂಥ ಸಂದರ್ಭದಲ್ಲಿ ಭಗವಂತ ನಮ್ಮನ್ನು ಕೈ ಬಿಡಬೇಡ, ನಮ್ಮನ್ನು ಕಾಪಾಡು, ನಮಗೆ ಸದ್ಬುದ್ಧಿ ನೀಡು, ನಮ್ಮಲ್ಲಿ ಸುಧಾರಣೆಯನ್ನು ಮಾಡು, ನಮ್ಮಲ್ಲಿ ಶುದ್ಧತೆಯನ್ನು ಮಾಡು, ನಮ್ಮ ತಪ್ಪುಗಳನ್ನು ಮನ್ನಿಸು ಮತ್ತು ನಾವು ಮುಂದೆ ಆ ರೀತಿಯಾಗಿ ತಪ್ಪುಗಳನ್ನು ಮಾಡದಂತೆ ನಮ್ಮನ್ನು ನಡೆಸು ಅಂತ ಯಾರು ಭಗವಂತನಲ್ಲಿ ಸಮರ್ಪಿತರಾಗ್ತಾರೆ, ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ನಿರಾಮಯ ಸಾಕಾರ ಆಕಾರ ರೂಪದಲ್ಲೂ ಕೂಡ
ಅವರಿಗೆ ಮನಸ್ಸಿಗೆ ಬಂದಂಥ ಸಂದರ್ಭದಲ್ಲಿ 3 ರೂಪಗಳಲ್ಲೂ ಕೂಡ ಪ್ರಸ್ತುತ ಇದ್ದಾರೆ. ಹಾಗಾಗಿ ಯಾರು ಪೂರ್ಣ ಸಮರ್ಪಣೆಯೊಂದಿಗೆ ಭಗವಂತನಲ್ಲಿ ಭಕ್ತಿಭಾವವನ್ನು ಅರ್ಪಿಸ್ತಾರೆ ಆ ಸಂದರ್ಭದಲ್ಲಿ ಧೈರ್ಯ ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ. ಅಂದರೆ ದೈವದ ಅನುಗ್ರಹ ಕೃಪೆ ಲಭ್ಯ ಆಗುತ್ತೆ. ಯಾರು ತಾತ್ಕಾಲಿಕವಾಗಿ ಸಮಸ್ಯೆ ಇದ್ದಿದ್ದು ಒಂದು ಸರಿ ಹೋಗ್ಬಿಟ್ಟು ಸಾಕಪ್ಪ, ಆಮೇಲೆ ನಾನು ಕೆಲಸ ನಾನು ಮಾಡ್ಕೋತೀನಿ, ಆಮೇಲೆ ನಾನು ಇಷ್ಟಂತೆ ನಾನು ನಡೀತೇನೆ, ನನಗೆ ಭಕ್ತಿನೂ ಬೇಡ ಏನೂ ಬೇಡ, ಈ ಸಮಸ್ಯೆ ಇದ್ದಿದ್ದು ಒಂದು ಸರಿ ತೊಲಗಿಬಿಡ್ಲಿ ಸಾಕು ಅಂತ ಯಾವ ಮನುಷ್ಯನಲ್ಲಿ ಸ್ವಾರ್ಥ, ಒಂದು ಕುಟಿಲ ಬುದ್ಧಿಯ ನಡೆ ಮತ್ತು ಕನಿಷ್ಠ ಗುಣಮಟ್ಟದ ಆಚರಣೆ ಇರುತ್ತೆ, ಅವರಿಗೆ ಈ ಧೈರ್ಯ ಬರೋದಿಲ್ಲ. ಅಧೈರ್ಯ, ನಾನಿರ್ತೇನೆ, ನೀನೇ ಯೋಗ್ಯ, ನಾನಿಲ್ಲಿರ್ತೇನೆ ಅನ್ನತ್ತೆ. ಹಾಗಾಗಿ ದೈವ ಕೃಪೆಗೆ ಪ್ರಾಪ್ತಿಯಾಗ್ತಕ್ಕಂಥವರು ನಿಶ್ಚಯ ಬುದ್ಧಿಯೊಂದಿಗೆ ಭಗವಂತನಲ್ಲಿ ಭಕ್ತಿಭಾವದಿಂದ ಸಮರ್ಪಿತರಾಗಿ ನಮ್ಮನ್ನು ರಕ್ಷಿಸು ಕಾಪಾಡು ಅಂತ ಯಾರು ಪ್ರಾರ್ಥನೆ ಮಾಡ್ತಾರೆ, ನಂತರದಲ್ಲೂ ಕೂಡ ಪೂಜೆ ಆಚರಣೆಗಳನ್ನು, ಭಕ್ತಿ ಆಚರಣೆಗಳನ್ನು ಭಗವಂತನ ನಂಬಿ ಸಕಾರಾತ್ಮಕ ದಾರಿಯಲ್ಲಿ ಯಾರು ನಡೀತಾರೆ ಅವರಿಗೆ ಅವಶ್ಯವಾಗಿ ಎರಡನೇ ಮಾತಿಲ್ಲ, ಕುಜಗ್ರಹದ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗೆ ಸುಬ್ಬಪ್ಪ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಷಣ್ಮುಖ, ಕಾರ್ತಿಕೇಯ, ಶಿವಶಕ್ತಿಯ ಪುತ್ರನ ಅನುಗ್ರಹ ಲಭ್ಯ ಆಗುತ್ತೆ. ಜಗನ್ಮಾತೆ ಆದಿಪರಾಶಕ್ತಿ ತಾಯಿಯ ಆಶೀರ್ವಾದ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಧೈರ್ಯ ಎಂಬತಕ್ಕಂಥದ್ದು ಭಕ್ತಿಯ ಪೂರ್ಣ ನಂಬಿಕೆಯಿಂದ, ಭಗವಂತನ ಮೇಲಿನ ಪೂರ್ಣ ನಂಬಿಕೆಯಿಂದ ಮತ್ತು ಸದಾಚಾರ ಆಚರಣೆಗಳಿಂದ ಪ್ರಾಪ್ತಿಯಾಗತ್ತೆ. ಯಾರಲ್ಲಿ ಕಾಮುಕ ವಿಚಾರಗಳಿರ್ತವೆ, ಯಾರಲ್ಲಿ ಅಸಹ್ಯ ವಿಷಯಗಳು ಉತ್ಪನ್ನವಾಗ್ತಾ ಇರ್ತವೆ, ನೀವು ಆಚರಣೆ ಮಾಡೋದೇ ಬೇಡ. ಯಾರಲ್ಲಿ ಅಸಹ್ಯ ವಿಚಾರಗಳು, ಕಾಮುಕ ವಿಚಾರಗಳು ಅಥವಾ ಹಾನಿಕಾರಕ ಆಚರಣೆಗಳು ಮನುಷ್ಯನಲ್ಲಿ ಇರುತ್ತೆ, ಅಂಥವರಿಂದಲೂ ಕೂಡ ಕುಕರ್ಮ ಮಾಡದಿದ್ದರೂ ಕೂಡ ಆ ಧೈರ್ಯ ಎಂಬತಕ್ಕಂಥದ್ದು ದೂರವಾಗುತ್ತೆ. ಆ ಸಂದರ್ಭದಲ್ಲಿ ಮನುಷ್ಯನಲ್ಲಿ ದೇಹದಲ್ಲಿ ಹಾನಿಗಳು ಉಂಟಾಗ್ತಕ್ಕಂಥದ್ದು, ಅವಲಕ್ಷಣಗಳು ಉಂಟಾಗ್ತಕ್ಕಂಥದ್ದಾಗತ್ತೆ. ಅದರಿಂದಾಗಿ ಶುದ್ಧಾಚರಣೆ ಮುಖ್ಯ ಧೈರ್ಯದ ಸಂಪಾದನೆಗೆ, ಧೈರ್ಯದ ಅನುಗ್ರಹ ಪ್ರಾಪ್ತಿಗೆ. ಶುದ್ಧ ಗುಣಲಕ್ಷಣಗಳು, ಭಗವಂತನಲ್ಲಿ ಪೂರ್ಣ ಸಮರ್ಪಣೆ, ಆ ಟೈಮಿಗೆ ಮಾತ್ರ ಆ ಧೈರ್ಯ ಎಂಬತಕ್ಕಂಥದ್ದು ಹೋಗಲಿ ಎಂಬತಕ್ಕಂಥ ಭಾವವನ್ನು ಬಿಡಬೇಕು. ಪೂರ್ಣ ಶಾಶ್ವತವಾಗಿ ಧೈರ್ಯ ಎಂಬತಕ್ಕಂಥದ್ದು ನಮ್ಮಲ್ಲಿ ಇರಬೇಕು. ಆ ಅನುಗ್ರಹವನ್ನು ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಯಾರು ಮಾಡ್ತಾರೆ ಅವರಿಗೆ ಪೂಜೆ ಮಾಡಿದ ನಂತರ ಈ ಧೈರ್ಯ ಒಂದು ಶುಭತೆ ಎಂಬತಕ್ಕಂಥ ಪ್ರಾಪ್ತಿ ಆಗುತ್ತೆ. ಕೇವಲ ತಾತ್ಕಾಲಿಕವಾಗಿ ನನ್ನ ಸಮಸ್ಯೆಯನ್ನು ದೇವರು ದೂರ ಮಾಡೋದು ಸಾಕಪ್ಪ, ಮುಂದಕ್ಕೆ ನನ್ನ ಇಷ್ಟದಂತೆ ಬಂದರೆ ನಡೀತೇನೆ ಎಂತಕ್ಕಂಥ ಭಾವದಿಂದಿದ್ದರೆ, ಈಗ ಯಾರು ಆ ರೀತಿಯಾಗಿ ಭಾವದಿಂದ ಇದ್ದಾರೆ, ಭೂತಕಾಲದಲ್ಲಿ ಇರ್ಬೋದು, ಇಲ್ಲಿವರೆಗೆ ಸತ್ತೋಗಿರ್ಬೋದು, ಅವ್ರಿಗೂ ಇದೇ ಸಮಸ್ಯೆ ಆಗಿರೋದು. ಈಗ ವರ್ತಮಾನದಲ್ಲಿ ಯಾರಿದ್ದಾರೆ, ತನ್ನ ಸ್ವಾರ್ಥ ಆ ಟೈಮಿಗೆ ಸಮಸ್ಯೆ ಓಡೋಗ್ಬಿಡಲಿ, ಅವ್ರಿಗೂ ಧೈರ್ಯ ಬಂದಿಲ್ಲ, ಅವ್ರಿಗೂ ಅಧೈರ್ಯನೇ ಇರುತ್ತೆ, ಕಂಟಿನ್ಯೂ ಆಗಿಬಿಟ್ಟಿರುತ್ತೆ. ದೇವ್ರ ಪೂಜೆ ಮಾಡಿದ್ರೂ ಅಷ್ಟೇ, ದೇವ್ರ ಪ್ರಾರ್ಥನೆ ಮಾಡಿದ್ರೂ ಅಷ್ಟೇ, ದೇವ್ರ ಮಂತ್ರ ಹೇಳಿದ್ರೂ ಅಷ್ಟೇ, ಅವರಿಗೆ ಈ ಶುಭ ಆಚರಣೆಗಳನ್ನು ಮಾಡದಿದ್ದರೆ, ಭಗವಂತ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಗುಣಲಕ್ಷಣಗಳಲ್ಲಿ ಸಕಾರಾತ್ಮಕತೆ ಇಲ್ಲದೇ ಇದ್ದರೆ ಆಗ ಧೈರ್ಯ ಪ್ರಾಪ್ತಿ ಆಗೋದಿಲ್ಲ. ಈಗ ಯಾರಿಗೆ ಪೂಜೆ ಮಾಡಿ ಪ್ರಾಪ್ತಿ ಆಗಿಲ್ಲ ತಮ್ಮನ್ನು ತಾವು ವಿಶ್ಲೇಷಿಸಿಕೊಳ್ಳಬಹುದು. ಇಲ್ಲಿ ಭಗವಂತನ ಅನುಗ್ರಹ ಇಲ್ಲ ಅಂತಿಲ್ಲ, ಭಗವಂತನ ಅನುಗ್ರಹ ಇರುತ್ತೆ. ಆದರೆ ಅವ್ರದ್ದೇ ಆದಂಥ ನಿಯಮಗಳಿದ್ದಾವೆ, ನಿಮ್ಮದೇ ಆದಂಥ ಗುಣಲಕ್ಷಣಗಳು. ನಿಮಗೆ ಸಿಹಿ ಅಂದರೆ ಇಷ್ಟ ಆಗಿರ್ಬೋದು, ಅಥವಾ ಬೇರೆ ಖಾರ ಪದಾರ್ಥಗಳಂದ್ರೆ ಇಷ್ಟ ಆಗಿರ್ಬೋದು. ನಿಮಗೆ ಹೇಗೆ ಇಷ್ಟ ಇರುತ್ತೋ ಹಾಗೆ ಭಗವಂತನಿಗೂ ಕೂಡ ಅವ್ರದ್ದು ಒಂದು ನಿಯಮ ಇದೆ, ಮಕ್ಕಳ ಜೊತೆ ಹೇಗೆ ಇರಬೇಕಂತ. ಹಾಗಾಗಿ ಯಾರು ಸಮರ್ಪಣೆ ಆಗ್ತಾರೆ ಅವರಿಗೆ ಧೈರ್ಯ, ಯಾರು ಶುದ್ಧ ಗುಣಲಕ್ಷಣಗಳಿಂದ ಇರ್ತಾರೆ ಅವರಿಗೆ ಧೈರ್ಯ ಪ್ರಾಪ್ತಿ ಆಗುತ್ತೆ, ದೈವದ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಪಡ್ಕೊಂಡ ನಂತರದಲ್ಲಿ ತನ್ನ ಮನಸ್ಸಿಚ್ಛೆಯಂತೆ ನಡೀಲಿಕ್ಕಾಗೋದಿಲ್ಲ. ಬದಲಿಗೆ ಭಕ್ತಿ ಆಚರಣೆಗಳು, ಸಕಾರಾತ್ಮಕ ಆಚರಣೆಗಳು ಇದನ್ನು ಮುಂದುವರಿಸಬೇಕು, ಧೈರ್ಯ ಉಳ್ಕೋಬೇಕಂದ್ರೆ. ಇಲ್ಲದಿದ್ದರೆ ಧೈರ್ಯ ಹೋಗ್ಬಿಟ್ಟು ಆ ಧೈರ್ಯ ಯಾವಾಗ ಬೇಕಾದರೂ ನಿಮ್ಮ ಬೆನ್ನಿಂದ ಬಂದುಬಿಡುತ್ತೆ. ಅಂಥ ಸಂದರ್ಭದಲ್ಲಿ ದೈವಿಕ ಆಚರಣೆಗಳನ್ನು ಭಕ್ತಿಭಾವದಿಂದ ನಡೀತಕ್ಕಂಥದ್ದು ಅವಶ್ಯಕವಾಗಿರುತ್ತೆ. ಆಗ ಮಾತ್ರ ಧೈರ್ಯದ ಪ್ರಾಪ್ತಿ ಆಗುತ್ತೆ. ಪೂಜೆ ಕೈಕರ್ಯಗಳನ್ನು ಮಾಡಿದ್ರೆ ದೈವದ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತೀವಿ. ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.